ನಮಸ್ಕಾರ ವೀಕ್ಷಕರೇ, ಈಗ 4ನೇ ಅಧ್ಯಾಯದ 35ನೇ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋ ಮಯಿ. ಹೀಗೆ ಕೃಷ್ಣ ಹೇಳ್ತಾನೆ, ಯತ್ ಜ್ಞಾತ್ವ ಪುನರ್ಮೋಹಂ, ಇದನ್ನೆಲ್ಲ ತಿಳಿದುಕೊಂಡು, ಈಗ ಏನು ವಿವರಿಸಲಾಗಿದ್ದು ಇಲ್ಲಿವರೆಗೆ, ಯತ್ ಜ್ಞಾತ್ವ, ಅದನ್ನು ತಿಳಿದುಕೊಂಡು, ಪುನರ್ಮೋಹಂ, ಮತ್ತೆ ನೀನು ಮೋಹಕ್ಕೆ ಒಳಗಾಗುವುದಿಲ್ಲ. ಪುನರ್ಮೋಹಂ ನ ಯಾಸ್ಯಸಿ, ಹಾಗೆ ಏನ ಭೂತಾನಿ ಅಶೇಷೇಣ, ಈ ಎಲ್ಲ ಏನು ಒಂದು ಸಮಸ್ತ ಭೂತಗಳಿದೆಯೋ ನಿಶ್ಶೇಷ ಭಾವದಿಂದ ನೋಡಿ, ಆತ್ಮನಿ ಯಥೋ ಮಯಿ, ಅಂದರೆ ತನ್ನ ಆತ್ಮವನ್ನು ಅಥವಾ ಸಚ್ಚಿದಾನಂದ ಪರಮಾತ್ಮನಲ್ಲಿ ದೃಢೀಕರಿಸಿ ನೀನು ಮುಂದೆ ಸಾಗುವನಾಗು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳ್ತಾನೆ. ಹೇಗೆ ಅಂದರೆ, ಇಷ್ಟು ಹೊತ್ತು ನಿನಗೆ ಏನು ಒಂದು ಆ ಮಾಯೆ ಅಥವಾ ಮೋಹ ಆವರಿಸಿರುತ್ತದೋ ಅದನ್ನು ಈ ಜ್ಞಾನದ ಮೂಲಕ ತಿಳಿದುಕೊಂಡು ಮುಂದೆ ಏನು ಮಾಡಬೇಕಾಗಿರುತ್ತೋ ಆ ಕಾರ್ಯವನ್ನು ಮಾಡುವ ಸಲುವಾಗಿ ನೀನು ಸ್ಥಿಮಿತ ಬುದ್ಧಿಯನ್ನು ಇಟ್ಟುಕೊಂಡು ಮುಂದೆ ನಡಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ.